ಮಕ್ಕಳ ಜೊತೆಗೆ ತಾಯಂದ್ರು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರೆ, ಮನೆಯಲ್ಲಿ ಗಂಡ ಕೂತ್ಕೊಂಡ್ ಬಂದು ಹಿಂಸೆ ಕೊಡೋದು. ಇಷ್ಟೆಲ್ಲ ನಾವು ಏನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದೀವಿ, ಇಂಡಿಪೆಂಡೆನ್ಸ್ ಬಂದು ಇಷ್ಟು ದಿನ ಇಷ್ಟು ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಏನನಿಗೆ ನಾವು ಅದನ್ನೇ ಡಿಸ್ಕಸ್ ಮಾಡುವಂತ ಹಾದಿಯಲ್ಲಿದ್ದೀವಿ. ಇನ್ನೂ ಎಷ್ಟೋ ಕಡೆ ನೀರಿನ ವ್ಯವಸ್ಥೆ ಇಲ್ಲದೆ ಹೆಣ್ಮಕ್ಳು ಈಗ್ಲೂ ಕಷ್ಟಪಡ್ತಾ ಇದಾರೆ. ಎಷ್ಟೋ ಕಡೆ ಪೌಷ್ಟಿಕ ಆಹಾರಗಳು ಸಿಗ್ತಾ ಇಲ್ಲ. ಪ್ರೆಗ್ನೆನ್ಸಿ ಗಳು ತುಂಬಾ ಕಷ್ಟಪಡ್ತಾರೆ. ಭ್ರೂಣ ಹತ್ಯೆ ಇನ್ನೂ ನಿಂತಿಲ್ಲ. ಆಮೇಲೆ ಬಾಣಂತಿಯರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೂ ಒಂದ್ ಕಡೆ ಹೆಣ್ಮಕ್ಳು ಎಷ್ಟು ನೀವು ಹೇಳ್ದಂಗೆ ಗ್ರೋತ್ ಆಗ್ತಾ ಇದಾರೋ ಈಕ್ವಲ್ ಪರ್ಸೆಂಟೇಜ್ ಸಫರ್ ಮಾಡೋರ ಸಂಖ್ಯೆನೂ ಅಷ್ಟೇ ಇದೆಯೇನೋ ಅಂತ ಅನ್ಸುತ್ತೆ. ಸೊ ಈ ಗ್ರೋತ್ ಮುಖ್ಯವಾಗಿ ಸಿಟೀಸ್ ನಲ್ಲಿ ಆಗ್ತಿದೆ. ಇಂಡಿಯಾದು ತುಂಬಾ ರೂರಲ್ ಪಾಪ್ಯುಲೇಷನ್ ಇದೆ. And so I think again ಅಲ್ಲಿಂದ ಎಜುಕೇಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೂಡ ವಿ ಹ್ಯಾವ್ ಟು ಎಜುಕೇಟ್ ದೆಮ್ ದಟ್ ಈ ತರ ಇಲ್ಲ, ಅಂಡ್ ಎಜುಕೇಟ್ ದೆಮ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಂದು ಸ್ಕಿಲ್, ವಿ ನೀಡ್ ಟು ಟೀಚ್ ದಮ್ ಸಮ್ ಸ್ಕಿಲ್ಸ್. ಅವ್ರಿಗೆ ಎಜುಕೇಟ್ ಮಾಡಬೇಕು, ಆಮೇಲೆ ವರ್ಕ್ಶಾಪ್ಸ್ ಮಾಡಬೇಕು. ಆ್ಯಂಡ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ತಿನ್ನಬೇಕು ಅಂಥವೆಲ್ಲ ಒಂಥರ ಅವ್ರಿಗೆ ದೋಸ್ ಥಿಂಗ್ಸ್ ಹ್ಯಾವ್ ಟು ಬಿ ರೆಡಿಲಿ ಅವೈಲಬಲ್ ಟು ದೆಮ್. ಆ ಅವೇರ್ನೆಸ್ ಬೆಳೆಸಬೇಕು. ಬಿಕಾಸ್ ತುಂಬ ಜನ ಈಗಲೇ ಕೂಡ ಹೋಮ್ ಬರ್ತ್ಸ್ ಆಗುತ್ತೆ. ಸೊ ಅವ್ರಿಗೆ ಎಜುಕೇಟ್ ಮಾಡಬೇಕು. ಐ ಥಿಂಕ್ ದಟ್ ಇಸ್ ದ ಮೇನ್ ಥಿಂಗ್. ಆಗುತ್ತೆ, ಇಟ್ಸ್ ಟೇಕಿಂಗ್ ಸಮ್ ಟೈಮ್, ಬಟ್ ಐ ಆಮ್ ಶ್ಯೂರ್ ದಟ್ ಬಿಕಾಸ್ ಲಾಟ್ ಆಫ್ ಪೀಪಲ್ ಶಿಫ್ಟ್ ಟು ದ ಸಿಟಿಯಿಂದ ತುಂಬಾ ಜನ ಅಬ್ರಾಡ್ ಹೊರಟೋಗ್ತಾರೆ. ಸೊ ರೂರಲ್ಗೆ ಫೋಕಸ್ ಕಡಿಮೆ ಆಗುತ್ತೆ. ಹೌದು. ಅಂಡ್ ಯಾವಾಗ್ಲೂ ನಗ್ನಾಗ್ತಾ ಇರ್ತೀರಾ, ನಾನು ಆಗ್ಲೇ ಹೇಳ್ದೆ. ನೀವು ಹತ್ತಿರೋ ಅಂತ ದಿನಗಳು ಯಾವ್ದಾದ್ರು ಇದೆಯಾ? ಯಾವ್ದಕ್ ಬರುತ್ತೆ ಅಫ್ಕೋರ್ಸ್. ಸೊ ಎಷ್ಟೇ ಬೆಳೆದ್ರು ಏನೇ ಆದ್ರೂ ಹರ್ಡಲ್ಸ್ ಎಲ್ರಿಗೂ ಇರುತ್ತೆ ಅನ್ನುವಂಥದ್ದು ದಟ್ಸ್ ಅನ್ ಯೂನಿವರ್ಸಲ್ ಟ್ರೂತ್ ಅಂತ ನಾನು ಅನ್ಕೊಳ್ತೀನಿ. ಸೊ ಅಂತ ದಿನ ನೀವು ಯಾವತ್ತಾದ್ರೂ ಫೇಸ್ ಮಾಡಿರೋದು? ಖಂಡಿತ. ನಾನು ಆಕ್ಚುಲಿ ತುಂಬಾ ಬೇಗ ಅಳ್ತೀನಿ. ನನಗೆ ಯಾವ್ದೋ ಒಂದು ಮೂವಿಯಲ್ಲಿ ಹರ್ಟ್ ಆಗಿದ್ರೆ ಕೂಡ, ಇಫ್ ಐ ಸಿ ಏನೋ ಒಂದು ನೋಡಿದ್ರೆ ನಾನು ಇಮೋಷನಲಿ ಅಪ್ಸೆಟ್. ನಾನು ತುಂಬಾ ಇಮೋಷನಲ್ ಆಕ್ಚುಲಿ. ಅದೇ ಇವರು ಹೇಳ್ತಾನೆ ಇರ್ತಾರೆ ಉಪೇಂದ್ರ ಅವರು, ದಟ್ ತುಂಬಾ ಸೆನ್ಸಿಟಿವ್ ನೀನು, ಓವರ್ ಸೆನ್ಸಿಟಿವ್ ನೀನು ಅಂತ ಹೇಳ್ತಾನೆ ಇರ್ತಾರೆ. ಐ ಥಿಂಕ್ ಓವರ್ ದ ಇಯರ್ಸ್ ಸ್ವಲ್ಪ ಐ ಥಿಂಕ್ ನನ್ನ ಚಾಂಟಿಂಗು, ದೇವಿ ಪ್ರೇಯರ್ಸ್ ಹಸ್ ಹೆಲ್ಪ್ ಮೀ ವಿತ್ ದಟ್. ಬಟ್ ಚಿಕ್ಕ ವಯಸ್ಸಲ್ಲಿ ಇನ್ನೂ ತುಂಬಾ ಲೈಕ್ ತುಂಬಾ ಸೆನ್ಸಿಟಿವ್ ಆಗಿದೆ ನಾನು. ನನ್ನ ಆರ್ಟಿಸ್ಟ್ ಆಗಕ್ಕೆ ಅದು ಹೆಲ್ಪ್ ಆಯ್ತು. ಲೈಕ್ ದಟ್ ಸೆನ್ಸಿಟಿವಿಟಿ ಇಸ್ ಹೆಲ್ಪ್ ವಿತ್ ಮೈ ಆಕ್ಟಿಂಗ್. ಬಟ್ ಜೆನ್ಯುನ್ಲಿ ಲೈಕ್ ಫಾರ್ ಮೀ ಐ ಲವ್ ಆನಿಮಲ್ಸ್. ನಂಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಸೊ ನನಗೆ ಆ್ಯಕ್ಚುಲಿ ಅದೆಲ್ಲ ಆಗಲ್ಲ. ಇಫ್ ಐ ಸಿ ಎನಿಬಡಿ ಹಾರ್ಮಿಂಗ್ ಮಕ್ಕಳು ಆರ್ ಆನಿಮಲ್ಸ್ ಆರ್ ಎನಿಥಿಂಗ್, ಇಫ್ ಐ ಹಿಯರ್ ನ್ಯೂಸ್, ನಾನು ನ್ಯೂಸ್ ತುಂಬ ಈ ಥರ ಆಗಿದ್ರೆ ನನಗೆ ನೈಟ್ ನಿದ್ದೆ ಬರಲ್ಲ. ಐ ನೀಡ್ ಟು ಮೆಡಿಟೇಟ್ ಆ್ಯಂಡ್ ಸ್ಲೀಪ್. ಸೊ ಉಪೇಂದ್ರ ಅವ್ರು ನೋಡ್ತಾನೆ ಇರ್ತಾರೆ, ವರ್ಲ್ಡ್ ನ್ಯೂಸ್ ತುಂಬ ನೋಡ್ತಾರೆ ಅವರು, ಜಾಸ್ತಿ ಅದೇ ನೋಡೋದು. ಸೊ ನಾನು ಸ್ವಲ್ಪ ಬಂದ್ಬಿಡ್ತೀನಿ, ನನಗೆ ತುಂಬ ಎಫೆಕ್ಟ್ ಆಗಿರುತ್ತೆ ಮನೆ ವಾರ್ದು ಎಲ್ಲ ನೋಡಿ. ಸೊ ಖಂಡಿತ. ಐ ಮೀನ್ ದೇರ್ ಹ್ಯಾವ್ ಬಿನ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್, ಬಟ್ ಐ ಆಲ್ವೇಸ್ ಫೀಲ್ ದಟ್ ಅದರಿಂದ ನಾವು ಕಲಿಬೇಕು. ವಿ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಸ್ಪಿರಿಚುವಲ್. Because honestly life alli ella transient, ella passing e. So we lose loved ones, adu eno madakagala, and we lose loved ones. I have lost friends. I lost my father very early, 59 years alli ನನ್ನ ಅಪ್ಪ ತೀರೋದ್ರು. ಅದು ತುಂಬಾ ದೊಡ್ಡ ಒಂಥರ ಮರೆಯಕ್ ಸಾಧ್ಯನೇ ಇಲ್ಲ. In fact his birthday is coming ಇದೆ ಮಾರ್ಚ್ ನಲ್ಲಿ. ಸೊ ಬಟ್ ಏನೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಹೆಣ್ಮಕ್ಳು ಅಪ್ಪನ್ಗೆ ತುಂಬಾನೇ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಹೌದು. ಅಂಡ್ ನಾವು ಯಾವಾಗ ಅನ್ಕೊಂಡಿರ್ತೀವಿ ದಟ್ ಅಟ್ ಲೀಸ್ಟ್ ಟಿಲ್ 70-80 ದೇ ವಿಲ್ ಬಿ ದೇರ್ ಸೊ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಂತೀನಿ. ಬಟ್ ದೆನ್ ಆವಾಗ ತುಂಬಾ ಶಾಕ್ ಅಲ್ಲಿ ಇದ್ದೆ. ಟುಕ್ ಮಿ ಅ ಲಾಂಗ್ ಟೈಮ್. ಸಡನ್ಲಿ ಹಿ ಪಾಸ್ಡ್ ಅವೇ, ಲೈಕ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತುಂಬಾ ಯಂಗ್ ಆಗಿ. ಲೈಕ್ ಐ ಲಾಸ್ಟ್ ಮೈ ಫಾದರ್ when I was 21 years old. So too early I lost my father. So, yes, ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ವೆರಿ ಡಿಫಿಕಲ್ಟ್. ಟುಡೇ ಇವತ್ತು ಕೂಡ ವೆನ್ ಐ ಮೆಡಿಟೇಟ್, ನನ್ನ ಅಪ್ಪನ ಮುಖ ನೋಡ್ತೀನಿ. ಆ್ಯಕ್ಚುಲಿ ನನಗೆ ಆ ಥರ ಇದೆ. ಬಟ್ ಇನ್ ಅ ವೇ ಇಟ್ಸ್ ಮೇಡ್ ಮೀ ಅಪ್ರಿಷಿಯೇಟ್ ಲೈಫ್. ಇಟ್ ಮೇಡ್ ಮೀ ಬಿ ಸ್ಟ್ರಾಂಗರ್ ಆ್ಯಂಡ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ರೈಟ್ ನಾವು. ಅದೇ ನಾನು ಲೈಕ್ ನಮ್ಮ ಹೆಲ್ತು ತುಂಬಾ ಮುಖ್ಯ.